ಸಂಭ್ರಮ ಎಲ್ಲ ಕಡೆಗೂ. ದಶರಥ ಎಷ್ಟು ಸಂತೋಷಪಟ್ಟ ಅಂದರೆ, ಒಂದು ಮಗನ ಮದುವೆ ಆಗಲಿ ಅಂತಂದವನು 4 ಜನ ಮಕ್ಕಳು ಒಂದೇ ಸಲ ಆಗ್ಬಿಡ್ತಲ್ಲ ಮದುವೆ. ಅಲ್ಲಿ ಜನಕರಾಜನಿಗೂ ತುಂಬ ಖುಷಿ ಆಯಿತು. ತನ್ನ ತಮ್ಮ ಕುಶಧ್ವಜನ 2 ಮಕ್ಕಳು ಮದುವೆ ಆಯ್ತಲ್ಲಪ್ಪ, ಚೆನ್ನಾಗಾಯಿತು ಅಂತ ಸಂತೋಷಪಟ್ಟರು. ವಾಲ್ಮೀಕಿಗಳು ಹೇಳ್ತಾರೆ, ಯಾವುದನ್ನು ನೋಡಿ ದೇವತೆಗಳು ಸಂಭ್ರಮ ಪಟ್ಟರಂತೆ. ಅಪ್ಸರೆಯರನ್ನು ನೃತ್ಯ ಮಾಡಿದರು, ದುಂದುಭಿ ಬೇರಿಸಿದರು, ಪುಷ್ಪವೃಷ್ಟಿ ಮಾಡಿದರು ಅಂತ. ಉದ್ದೇಶ ಇಷ್ಟೇ, ಏನಾದರೂ ಒಳ್ಳೆಯದಾದರೆ ದೇವತೆಗಳು ಸಂತೋಷ ಪಡ್ತಾರೆ ಅಂತ, ಆ ದೇವತೆಗಳು ತೃಪ್ತಿ ಪಟ್ಟರು ಅಂತ. ಇದಾದ ಮೇಲೆ ಮುಂದಿಂದು ಭಾಳ ಅದ್ಭುತ ಅನಿಸುತ್ತೆ ನನಗೆ, ವೈಯಕ್ತಿಕವಾಗಿ ಅನಿಸಿದ ಹಾಗೆ. ಮದುವೆ ಮುಗಿತಲ್ಲ, ಇನ್ನು ವಾಪಸ್ ಹೋಗ್ಬೇಕಲ್ಲ, ತಮ್ಮೂರಿಗೆ ಹೋಗ್ಬೇಕಲ್ಲ, ಅಯೋಧ್ಯೆಗೆ ಹೊರಡೋಕೆ ಸಿದ್ಧ ಆಗಿದ್ದಾರೆ. ಈ 74ನೇ ಸರ್ಗದ ಮೊದಲನೇ ಶ್ಲೋಕ ಇದೆಯಲ್ಲ, ಒಂಥರ ಆಶ್ಚರ್ಯ ಅನ್ನೋಂಗಿದೆ ಅದು. ಅಥ ರಾತ್ರ್ಯಾಂ ವ್ಯಥೀತಾಯಾಂ ವಿಶ್ವಾಮಿತ್ರೋ ಮಹಾಮುನಿ ಅಪೃಚ್ಛತೌ ಚ ರಾಜಾನೋ ಜಗಮೋತ್ತರ ಪರ್ವತಂ ಅಂತ ಒಂದೇ ಶ್ಲೋಕ. ಏನು ಹೇಳ್ತಾರಲ್ಲಿ? ರಾತ್ರಿ ಕಳೀತು, ಅಥ ರಾತ್ರ್ಯಾಂ ವ್ಯಥೀತಾಯಾಂ, ರಾತ್ರಿ ಕಳೀತು. ಮರನೇ ದಿನ ವಿಶ್ವಾಮಿತ್ರ ಮುನಿಗಳು ಶ್ರೀರಾಮನಿಗೆ ಇತರ ರಾಜಕುಮಾರಿಗೂ ಆಶೀರ್ವಾದ ಮಾಡಿ ದಶರಥನನ್ನು ಜನಕನನ್ನು ಬೀಳ್ಕೊಂಡು ಹಿಮಾಲಯ ಪರ್ವತ ಕಡೆ ಹೋಗ್ಬಿಟ್ರು ಅಂತ. ಉತ್ತರೋ ಪರ್ವತ ಅಂದರೆ ಹಿಮಾಲಯ ಪರ್ವತಕ್ಕೆ ಹೋಗ್ಬಿಟ್ರು, ಧ್ಯಾನಕ್ಕೆ ಹೋದರು ಅಂತ. ಇಂಥ ಮಹಾನ್ ಕೆಲಸ ಮಾಡಿದಂಥ ವಿಶ್ವಾಮಿತ್ರರು, ನಾನು ಆಗಲೇ ಹೇಳ್ತಿದ್ದೆ, ವಿಶ್ವಾಮಿತ್ರ ಕಾರ್ಯ ಬರೀ ಬಂದು ಹೋಗೋದಲ್ಲ, ಒಂದು ಕ್ರೌರ್ಯ ಪ್ರಧಾನವಾಗಿದ್ದಂಥ ಅವತಾರವನ್ನು ಬದಲಾಯಿಸಿ ಅಹಿಂಸೆಯ ಮಾದರಿಯಾದಂಥ ರಾಮನ ಕೂಡಿಸ್ಬೇಕಾಗಿತ್ತಲ್ಲಿ. ಅದನ್ನು ಮಾಡಿದರು. ಇಂಥ ದೊಡ್ಡ ಕೆಲಸ ಮಾಡಿದಂಥ ವಿಶ್ವಾಮಿತ್ರರು ರಾಮನಿಗೆ ಲಕ್ಷ್ಮಣಿಗೆ ತಮ್ಮ ಅಸ್ತ್ರಗಳನ್ನೆಲ್ಲ ಕೊಟ್ಟು ಆತ್ಮವಿಶ್ವಾಸ ತುಂಬಿ ಗಾಯತ್ರಿ ಮಂತ್ರ ಕಲಿಸಿ ದಾರಿಲಿ ಅಹಲ್ಯೋದ್ಧಾರ ಮಾಡಿಸಿ ಇಲ್ಲಿ ಶಿವಧನುಸ್ಸನ್ನು ಮುರಿಸಿ ಮದುವೆ ಮಾಡಿ ಇಷ್ಟು ದೊಡ್ಡ ಪಾತ್ರ ವಹಿಸಿದಂಥ ವಿಶ್ವಾಮಿತ್ರರು ಟಕ್ಕಂತ ಹೋಗ್ಬಿಡ್ತಾರಲ್ಲ. ಮತ್ತು ವಾಲ್ಮೀಕಿ ಮುನಿಗಳು ಕೂಡ ಏನು ದೀರ್ಘ ಬರೆಯಲ್ಲ, ಇಷ್ಟು ಕೆಲಸ ಮಾಡಿದವರಪ್ಪ ನೀವು ದೊಡ್ಡ ಕೆಲಸ ಮಾಡಿದಿರಿ ಹೋದ್ರಿ, ಒಂದು 4 ಶ್ಲೋಕ ಆದರೂ ಬೇಡವಾ? ಏನೂ ಇಲ್ಲ. ರಾತ್ರಿ ಕಳೀತು, ಬೆಳಗಾದ ತಕ್ಷಣ ವಿಶ್ವಾಮಿತ್ರರು ಮಕ್ಕಳಿಗೆಲ್ಲ ಆಶೀರ್ವಾದ ಮಾಡಿದರು, ದಶರಥನ ಜನಕನ ಬೀಳ್ಕೊಂಡ್ರು, ಸೀದಾ ಹಿಮಾಲಯಕ್ಕೆ ಹೋಗ್ಬಿಟ್ರು, ಮುಗ್ದೇ ಹೋಯ್ತು. ಮತ್ತೆ ಇಡೀ ರಾಮಾಯಣದಲ್ಲಿ ವಿಶ್ವಾಮಿತ್ರರು ವಾಪಸ್ ಬರಲ್ಲ. ಆಶ್ಚರ್ಯ ಅನ್ಸಲ್ವಾ ಇದು? ಇಷ್ಟು ದೊಡ್ಡ ಪಾತ್ರ ವಹಿಸಿದಂಥ ಮನುಷ್ಯ ಇಷ್ಟು ನಿರಾಳವಾಗಿ ಹೋಗ್ಬಿಡೋದ? ಎಷ್ಟು ಆಕಸ್ಮಿಕವಾಗಿ ಬಂದರು ರಾಮಾಯಣದಲ್ಲಿ. ಆಕಸ್ಮಿಕನೇ ಅದು. ದಶರಥ ಕೂತು ತನ್ನ ಮಗನ ಮದುವೆ ಬಗ್ಗೆ ವಿಚಾರ ಮಾಡ್ತಿದ್ದಾನೆ, ತಕ್ಷಣ ಬಂದ್ಬಿಟ್ರು. ಕಲ್ಪನೆ ಕೂಡ ಮಾಡಿರಲಿಲ್ಲ. ಕಲ್ಪನೆ ಮಾಡದ ಹಾಗೆ ಅನಾಯಾಸವಾಗಿ ಬಂದಂಥ ವಿಶ್ವಾಮಿತ್ರರು ಅಷ್ಟೇ ನಿರಾಳವಾಗಿ ಹೋಗ್ಬಿಡ್ತಾರೆ. ಇದು ದೊಡ್ಡತನದ ಲಕ್ಷಣ. ಇದು ಈ ಮಾತನ್ನು ಭಾಳ ಒತ್ತಿ ಹೇಳ್ಬೇಕು ನಾನು. ಯಾರೋ 1-2 ವರ್ಷ ಕೆಲಸ ಮಾಡ್ತೀವಿ ಯಾವುದೋ ಸಂಸ್ಥೆಯಲ್ಲಿ, ಬಿಟ್ಟು ಹೋದ್ಮೇಲೆ 10 ವರ್ಷ ಆಯ್ತು ನಾನೇ ಮಾಡಿದ್ದು ಅಂತ ಹೇಳ್ಕೊತೀವಿ. ವಿಶ್ವಾಮಿತ್ರ ದೊಡ್ಡ ಕೆಲಸ ಮಾಡಿದಂಥವ್ರು, ರಾಮನನ್ನು ಅವತಾರ ಅಂತ ಸ್ಥಾಪನೆ ಮಾಡಿದಂಥವ್ರು, ಅವ್ರು ಅಷ್ಟು ಏನಿಲ್ಲ, ಒಂದೇ ಶ್ಲೋಕ ಅದು ಅಷ್ಟೇ. ವಿಶ್ವಾಮಿತ್ರ ಹೋಗ್ಬಿಟ್ರು ಅಷ್ಟೇ. ಅದ್ರ ಬಗ್ಗೆ ಒಂದು 4 ಮಾತು ಹೇಳಿ, ವಿಶ್ವಾಮಿತ್ರ ಬಗ್ಗೆ ರಾಮ ಹೇಳಿ, ದೊಡ್ಡವ್ರು ಮಾಡಿದ್ರಿ ಸ್ವಾಮಿ, ನಮ್ಮನ್ನು ಉಪಕಾರ ಮಾಡಿದ್ರಿ ಅಂಥೇಳಿ. ದಶರಥ ಒಂದು 4 ಮಾತು ಹೇಳಿ, ಸ್ವಾಮಿ ನನ್ನ ಮಗನಿಗೆ ಒಂದು ದರ್ಶನ ಕೊಟ್ಟವ್ರು ನೀವು, ಒಂದು ದಿಕ್ಕು ತೋರಿಸಿದವ್ರು ನೀವು, ಮದುವೆ ಮಾಡಿದವ್ರು ನೀವು ಅಂತ ಹೇಳಬೇಕಾಗಿತ್ತಲ್ಲ. ಜನಕರಾಜ ಒಂದಿಷ್ಟು ಹೇಳಬೇಕಾಗಿತ್ತು. ಏನೂ ಇಲ್ಲ. ವಾಲ್ಮೀಕಿ ಮುನಿಗಳು ಎಷ್ಟು ಪ್ರೊಫೆಷ್ನಲ್ ಅಂತಂದರೆ, ಆಯಿತು ಕೆಲಸ ಮುಗಿತು ಹೋಗ್ಬಿಡೋಕೆ ಅಷ್ಟೇ. ಹೇಗೆ ಆಕಸ್ಮಿಕವಾಗಿ ಬಂದರೋ ಅಷ್ಟೇ ತಕ್ಷಣ ಹೋಗ್ಬಿಟ್ರು. ಅಲ್ಲಿಗೆ ಮುಗಿತಾರೆ ವಿಶ್ವಾಮಿತ್ರ ಕೆಲಸ ಇಲ್ಲ ರಾಮಾಯಣದಲ್ಲಿ. ನಂತರ ಮುಂದೆ ದಶರಥ ಕೆಲಸ ನಡಿಬೇಕಲ್ಲ, ಅದು ನನಗೆ ಇದೇ ಅನಿಸೋದು, ಒಂದು ಭಾವನೆ ಮಾತು ಇಲ್ಲ ಅಲ್ಲಿ. ದಶರಥ ಗದ್ಗದ ಕಂಠದಿಂದ ಹೇಳಬೇಕಾಗಿತ್ತು, ಹಿಂಗಾಗ್ತು ಅಂತ ಹೇಳಬೇಕು, ಯಾರೂ ಇಲ್ಲ. ತಕ್ಷಣ ದಶರಥ ಹೋಗ್ತಾನೆ, ಜನಕರಾಜ ಹೇಳ್ತಾನೆ, ಹೊರಡ್ತೀಪ್ಪ ಅಪ್ಪಣೆ ಕೊಡಿ ನಮಗಿನ್ನ ಅಂಥೇಳಿ ಹೊರಡ್ತಾರೆ. ಆಗ ಜನಕರಾಜ ಏನು ಮಾಡಿದ, 4 ಜನ ಹೆಣ್ಮಕ್ಕಳಲ್ವ ತಂದು ತನ್ನ ತಮ್ಮನ ಮಕ್ಕಳದು 4 ಜನ ಹೆಣ್ಮಕ್ಕಳಿಗೆ ಕಾಣಿಕೆಯಾಗಿ ಏನು ಕೊಟ್ಟ ಅಂತ, ಲಕ್ಷಗಟ್ಟಲೆ ಗೋವುಗಳನ್ನು ಕೊಟ್ಟಂತೆ. ಇದು ನೆನಪಿಟ್ಕೋಬೇಕು, ನಂಬರ್ಸ್ ಭಾಳ ಸೀರಿಯಸ್ ಆಗಿ ತೊಗೋಬಾರ್ದು. 1 ಲಕ್ಷ ಅಂದ ತಕ್ಷಣ 5 0 1 ಮುಂದೆ ಅಂತ ಹಾಕಿ ತಿಳ್ಕೊಬಾರ್ದು. ಭಾಳಷ್ಟು ಅಂತ ತುಂಬ ಇದ್ರ ಕಲ್ಪನೆ ಮಾಡ್ಕೊಳ್ಳಿ. ಲಕ್ಷಗಟ್ಟಲೆ ಗೋಗಳು ಇಲ್ಲಿಂದ ಅಲ್ಲಿ ಮಿಥಿಲಾನಗರದಿಂದ ಜನಕ್ಕೆ ಅಯೋಧ್ಯಕ್ಕೆ ಹೋಗ್ಬೇಕಾದ್ರೆ ಏನು ಪರಿಸ್ಥಿತಿ ಆಗಿರಬೇಕು. ಅದ್ರ ಜೊತೆಗೆ ಏನು ಕೊಟ್ಟ ಅಂತ, ಉತ್ತಮವಾದಂಥ ಉಣ್ಣೆ ವಸ್ತ್ರಗಳನ್ನು, ರೇಷ್ಮೆ ವಸ್ತ್ರಗಳನ್ನು ಕೊಟ್ಟಂತೆ, ಆನೆ ಕುದುರೆ ಸೈನ್ಯಗಳನ್ನು ಕೂಡ ಕೊಟ್ಟಂತೆ.
ಇವಲ್ಲದೆ ಅನೇಕ ಮಂದಿ ದಾಸಿಯರನ್ನು, ಸೇವಕರನ್ನು, ಅಸಂಖ್ಯಾತವಾದಂಥ ಚಿನ್ನ, ಬೆಳ್ಳಿ, ಹವಳ ಎಲ್ಲ ಆಭರಣಗಳನ್ನು ಕೊಟ್ಟ. ರಾಜ ಕೊಡೋಕೆ ಅಂತಂದರೆ ಕೊಡ್ತಾನೆ. ಹೀಗೆ ಧನದ ರಾಶಿಯನ್ನೇ ಕೊಟ್ಟ ಅಂತ ಬರ್ಕೋತಾರೆ. ಎಲ್ಲರನ್ನು ತಗೊಂಡು ದಶರಥ ಹೊರಟ. ಮಕ್ಕಳು, ಹೊಸ ಸೊಸೆಂದರು ಎಲ್ಲ ಕರ್ಕೊಂಡು ಹೋಗ್ತಿದ್ದಾನೆ. ಹೋಗ್ತಿರುವಾಗ ಮುಂದೆ ಸ್ವಲ್ಪ ದೂರ ಹೋಗೋತ್ತಿಗೆ ಒಂದು ಘಟನೆ ಆಗ್ತದೆ. ದಶರಥ ಗಮನಿಸ್ತಾನೆ, ದಾರಿಯಲ್ಲಿ ಪಕ್ಷಿಗಳು ವಿಕಾರವಾಗಿ ಕೂಗೋಕ್ಕೆ ಶುರು ಆಗ್ತವೆ. ಜೋರಾಗಿ ವಿಕಾರವಾಗಿ ಕೂಗ್ತವೆ. ಕೂಗಿ ಗರಗರಗರ ತಿರುಗ್ತವೆ ಆಕಾಶದಲ್ಲಿ. ಕೆಳಗೆ ನೋಡಿದರೆ ಮೃಗಗಳಿದ್ದಾವಲ್ಲ, ನಾಯಿ, ದನ, ಕರುಗಳು ಎಲ್ಲ ಪ್ರಾಣಿಗಳು, ಅಲ್ಲಿರುವಂಥ ಪ್ರಾಣಿಗಳು ಅವು ಪ್ರದಕ್ಷಿಣಾಕಾರವಾಗಿ ಸುತ್ತಾ ಇದ್ದಾವೆ. ನಮ್ಮಲ್ಲಿ ಯಾವಾಗಲೂ ಪ್ರದಕ್ಷಿಣೆ ಅಂದರೆ ಶುಭ ಅಂತ. ದೇವಸ್ಥಾನದಲ್ಲಿ ಅವಾಗಲೂ ಹಿಂಗೆ ಹೋಗಲ್ಲ, ಕ್ಲಾಕ್ ವೈಸೇ ಹೋಗಬೇಕು, ಪ್ರದಕ್ಷಿಣಾಕಾರವಾಗಿ ಹೋಗಬೇಕು. ಹೀಗೆ ಹೋದರೆ ಅಪ್ರದಕ್ಷಿಣೆ ಅಂತ ಕರೀತಾರೆ. ಮೇಲೆ ಪಕ್ಷಿಗಳು ಅಪ್ರದಕ್ಷಿಣವಾಗಿ ತಿರುಗ್ತಾ ಇದ್ವು, ವಿಕಾರವಾಗಿ ಕಿರಿಸ್ತಾ ಇದ್ವು. ಆರು ಕೆಳಗಿದ್ದಂಥ ಪ್ರಾಣಿಗಳು ಮಾತ್ರ ಪ್ರದಕ್ಷಿಣೆ ದಾಖಲು ತಿರುಗ್ತಾ ಇದ್ವು. ಏನು ಅರ್ಥ ಇದು ಅಂತ ಕೇಳಿದ ದಶರಥ. ವಶಿಷ್ಠರು ಕೇಳಿದ, ಇದೇನು ನನಗೆ ಹೆದರಿಕೆ ಆಗ್ತದೆ, ಏನೂ ಕಷ್ಟ ಬಂದಂಗೆ ಕಾಣಿಸುತ್ತೆ ನಮಗೆ. ಈ ಪಕ್ಷಿಗಳು ಕೂಗೋದು ನೋಡಿದಾಗ, ವಿಕಾರವಾಗಿ ಕೂಗೋದನ್ನು ನೋಡಿದಾಗ ಏನೋ ನಮಗೆ ಕಷ್ಟ ಬಂತು ಅಂತ ಅನಿಸುತ್ತೆ. ಏನು ಕಷ್ಟ ಇರ್ಬೋದು ಅಂತ ಕೇಳ್ತಾನೆ. ಮನಸ್ಸಿಗೆ ಭಾಳ ಸಂಕಟ ಆಯಿತು ಅಂತ ಹೇಳ್ತಾನೆ. ಆಗ ಮಹರ್ಷಿಗಳು ಹೇಳ್ತಾರೆ, ಸಮಾಧಾನ ಮಾಡ್ತಾರೆ, ಚಿಂತೆ ಮಾಡ್ಕೋಬೇಡ. ಹೌದು, ನೀನು ಹೇಳಿದ್ದು ಕರೆಕ್ಟಾಗಿದೆ. ಮೇಲೆ ಪಕ್ಷಿಗಳು ಕೂಗೋದು ತಿರುಗೋದು ನೋಡಿದಾಗ ಏನೂ ಅಶುಭ ಆಗ್ತದೆ ನಮಗೆ ಅಂತ ಖಾತ್ರಿ ಇದೆ. ಅಶುಭವಾದದ್ದು ಏನೂ ಆಗ್ತಾಯಿದೆ ನಮಗೆ, ಆ ದುಃಖ ಪಡಬೇಡ. ಈ ಪ್ರಾಣಿಗಳು ಪ್ರದಕ್ಷಿಣೆ ಹಾಕುವ ತಿರುಗ್ತಿರೋದ್ರಿಂದ ಅಶುಭ ಆಗ್ತದೆ ಅಂತ. ಅಂದರೆ ಅಶುಭದ ಘಟನೆ ಬಂದು ಅದು ಮರೆಯಾಗಿ ಶುಭ ಆಗ್ತದೆ ಅಂತ ತಿಳ್ಕೊ. ಅಂದರೆ ತೊಂದರೆ ಬರ್ತದೆ, ಅದರ ಪರಿಹಾರ ಆಗ್ತದೆ. ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ ನೀನು. ಅದು ಯಾವ ತೊಂದರೆ ಬರ್ತದೆ, ಹೇಗೆ ಪರಿಹಾರ ಆಗ್ತದೆ ಗೊತ್ತಿಲ್ಲ ನನಗೆ. ಅದರ ತೊಂದರೆ ಆಗೋದು ಸತ್ಯ, ಅದು ಪರಿಹಾರ ಆಗೋದು ಸತ್ಯ, ಚಿಂತೆ ಮಾಡಬೇಡ ಅಂತ ಹೇಳ್ತಾರೆ. ಅಷ್ಟರೊಳಗೆ ಒಂದು ಬಿರುಗಾಳಿ ಬೀಸಿದಂಗೆ ಆಗುತ್ತೆ. ಏನು ಬಿರುಗಾಳಿ ಅಂದರೆ ನೆಲ ಧೂಳೆಲ್ಲ ಆಕಾಶ ತನಕ ಹೋಗ್ಬಿಡುತ್ತೆ, ಎತ್ತರ ಬಿಡುತ್ತೆ, ಕಾಣಿಸೋದೇ ಇಲ್ಲ. ಸೂರ್ಯನ ಮುಚ್ಕೊಂಡ್ಬಿಟ್ಟು ಕತ್ಲೆ ಆಗಿಬಿಡುತ್ತೆ. ಹಗಲೊತ್ತಲ್ಲಿ ಪೂರ್ತಿ ಕತ್ಲೆ ಆದಂಗೆ ಆಗಿಬಿಡುತ್ತೆ. ಆ ಧೂಳು, ಅಸಾಧ್ಯ ಧೂಳು, ಬಿರುಗಾಳಿ. ಇಡೀ ಸೈನ್ಯ ಎಚ್ಚರ ತಪ್ಪಿಬಿಡ್ತು. ದೊಡ್ಡ ಸೈನ್ಯ ಇದೆ ಅಲ್ಲಿ, ಒಂದು ಎಚ್ಚರ ತಪ್ಪಿಬಿಡ್ತು ಎಲ್ಲರಿಗೂ. ಕಣ್ಣಲ್ಲಿ ಧೂಳು, ಏನು ಮಾಡೋಕ್ಕೆ ಆಗ್ತಾಯಿಲ್ಲ ಅವ್ರು. ಕತ್ಲೆ, ಕಲ್ಪನೆ ಮಾಡ್ಕೊಳ್ಳಿ, ಮಧ್ಯಾಹ್ನ 11 ಗಂಟೆಗೆ ಪೂರ್ತಿ ಕತ್ಲೆ ಆಗಿಬಿಟ್ರೆ ಹೆಂಗಾಗುತ್ತೆ? ಬರೀ ಕತ್ಲೆ ಅಷ್ಟೇ ಅಲ್ಲ, ಧೂಳು, ಕಣ್ಣು ತೆಗಿಯೋಕ್ಕೆ ಆಗ್ತಾಯಿಲ್ಲ, ಹಂಗಾಗ್ಬಿಡ್ತು. ವಶಿಷ್ಠರು, ಆ ಋಷಿಗಳು, ದಶರಥ ಮತ್ತು ಅವನ ಮಕ್ಕಳು ಮಾತ್ರ ಎಚ್ಚರ ಇದ್ದರು. ಉಳಿದವ್ರಲ್ಲ ಎಚ್ಚರ ತಪ್ಪಿಬಿಟ್ರು. ಆ ಹೊತ್ತಿಗೆ ಒಂದು ಘೋರಾಕಾರದ ವ್ಯಕ್ತಿ ಕಣ್ಣಿಗೆ ಕಾಣಿಸ್ತು ಮುಂದೆ. ಅಸಾಧ್ಯ ದೊಡ್ಡ ವ್ಯಕ್ತಿ ಅದು. ಆ ಧೂಳಿನೊಳಗೆ ಬಂದಂಗೆ ಕಲ್ಪನೆ ಮಾಡ್ಕೋಬೇಕು ನೀವು. ದೊಡ್ಡ ಧೂಳಿದೆ, ಹಿಂದಿನ ಸಣ್ಣದ ಬೆಳಕು ಬರ್ತಾ ಇದೆ, ಒಂದು ಆಕಾರ, ಬೌಂಡ್ರಿ ಸಿಲೆಕ್ಟ್ ಅಂತೀವಿ ನಾವು, ಹಾಗೆ ಬಾರ್ಡ್ರಿ ಕಾಣಿಸ್ತದೆ, ದೇಹ ಕಾಣಿಸುತ್ತೆ, ಎತ್ತರ ದೇಹ. ಅದು ಹೇಗಿತ್ತು? ಭೀಮಾಕಾರ, ದೊಡ್ಡ ಆಕಾರ, ಜಟಾಧಾರಿ, ಜಡೆ ಕಟ್ಕೊಂಡಿದ್ದಾನೆ. ಅವನು ಕೈಯಲ್ಲಿ ಕೊಡ್ಲಿ ಇದೆ, ಕೆಂಪು ಕೊಡ್ಲಿ. ಅಂದರೆ ಕೆಂಪಿರಲ್ಲ, ಕಬ್ಬಿಣದ್ದು ಕಪ್ಪೇ ಇರಬೇಕು. ಅದ್ರ ಜನನ ಕೊಂದು ರಕ್ತದಿಂದ ಕೆಂಪಾಗಿದೆ ಅದು. ಹಾಗಿರುವಂಥ ಇವನು ಬಂದ ಎದುರಿಗೆ. ಯಾರು ಅವನು ಬಂದವನು? ಭಾರ್ಗವರಾಮ ಅಂತ, ಜಮದಗ್ನಿ ಪುತ್ರ ಭಾರ್ಗವರಾಮ. ಅವನು ಪರಶುರಾಮ ಅಂತ ಕರಿತೀವಿ ನಾವು. ಅವನ ಹೆಸರು ಪರಶುರಾಮ ಅಲ್ಲ, ಅವನ ಹೆಸರು ರಾಮ ಮಾತ್ರ. ಪರಶು ಅಂದರೆ ಕೊಡ್ಲಿ ಹಿಡ್ಕೊಂಡಿರೋದೇ ಪರಶುರಾಮ, ಅವನಷ್ಟೇ. ಅವನ ಹೆಸರೇ ರಾಮ ಅಷ್ಟೇ. ಆ ರಾಮ ಬರ್ತಾನೆ ಎದುರಿಗೆ. ಅವನು ರಾಜಾದಿರಾಜರನ್ನು ನಿರ್ವಂಶ ಮಾಡಿದವನು. ಭೂ ಪ್ರದಕ್ಷಿಣೆ ಮಾಡಿ 21 ಬಾರಿ ಎಲ್ಲ ಕ್ಷತ್ರಿಯರನ್ನು ಕೊಂದು ಹಾಕಿದಂಥವನು. ಕೈಲಾಸಗಿರಿ ಹಾಗೆ ಎತ್ತರದಲ್ಲಿದ್ದಾನೆ. ಕಾಲಾಗ್ನಿ ಅಂದರೆ ಪ್ರಳಯ ಕಾಲಕ್ಕೆ ಬರುವಂಥ ಅಗ್ನಿ ಇರುತ್ತಲ್ಲ, ಅಗ್ನಿ ಥರ ಹೊಳಿತಾ ಇದ್ದಂಥ ಕಥಕ ಹೊಳಿತಾ ಇದ್ದಾನೆ. ಅವನ ತೇಜಸ್ ಎಷ್ಟು ಜೋರಾಗಿದೆ ಅಂದರೆ ಸಾಮಾನ್ಯ ಜನರು ಕಣ್ಣು ತೆಗೆದು ನೋಡೋಕ್ಕೆ ಸಾಧ್ಯ ಇಲ್ಲ, ಅಷ್ಟು ತೇಜಸ್ ಅವನು. ಹೆಗಲಿನ ಮೇಲೆ ಕೊಡೆ ಇದೆ, ಬಲಗೈಯಲ್ಲಿ ಒಂದು ಧನುಸ್ಸಿದೆ, ಬತ್ತಳಿಕೆಯಲ್ಲಿ ಬಾಣ ಇದ್ದಾವೆ. ಕಲ್ಪನೆ ಮಾಡ್ಕೊಳ್ಳಿ, ಎತ್ತರದ ಆಳು. ಸೈನ್ಯ ಎಲ್ಲ ಎಚ್ಚರ ತಪ್ಪಿ ಬಿದ್ದಿದೆ. ಇರೋರೇ ಎಷ್ಟು ಜನ ಎಚ್ಚರ ಇರೋರು ಇವರು. ಅಲ್ಲಿ ಅತ್ಯಂತ ಎತ್ತರದ ಆಳು, ಬೆಂಕಿ ಹಾಗೆ ಹೊಳಿತಾ ಇದ್ದಂಥ ಕಥಕ ಹೊಳಿತಾ ಇದ್ದಾನೆ. ಸುತ್ತು ಧೂಳು, ಕತ್ಲೆ ಆದಂಗೆ ಆಗಿದೆ. ಕತ್ತಲೆಯೊಳಗೆ ಬಂದಿದ್ದಾನೆ ಅವನು, ಬೆಂಕಿ ಬಂದ ಹಾಗೆ ಬಂದಿದ್ದಾನೆ. ಹೆಗಲ ಮೇಲೆ ಕೊಡಲಿ, ಕೈಯಲ್ಲಿ ಧನುಸ್ಸು ಹಿಡ್ಕೊಂಡ್ಬಂದ. ಅದು ನೋಡಿದ ತಕ್ಷಣ ಅವನು ಹ್ಯಾಕೆ ಕಾಣಿಸ್ತಿದ್ದ ಅಂದರೆ ತ್ರಿಪುರ ಸಂಹಾರದಲ್ಲಿ ಇದ್ದಂಥ ರುದ್ರ ಕಣ್ಣಂಗೆ ಕಾಣಿಸ್ತಾ ಇದ್ದ ಅಂತ. ಉರಿಯುತ್ತಿರೋಂಥ ಬೆಂಕಿಯನ್ನು ಕಂಡು ವಶಿಷ್ಠಾದಿಗಳಿಗೆ ಗಾಬರಿ ಆಗ್ಬಿಡ್ತು. ವಶಿಷ್ಠರು ಗಾಬರಿ ಆಗೋರಲ್ಲ. ಏನಪ್ಪ ಈಗ ತಾನೇ ಮದುವೆ ಮಾಡ್ಕೊಂಡು ಬಂದಿದ್ದೀವಿ ಹುಡುಗರದು, ಹೀಗೆ ಬಂದುಬಿಟ್ರೆ ಏನು ಮಾಡೋದು ಇವನ್ನ? ಹೆದರಿಕೆ ಏನಿತ್ತು ಗೊತ್ತಾ ಅವರಿಗೆ? ಪರಶುರಾಮ ಹಿಂದೆ ಹೇಳಿದ್ದ,
ನಾವು ಕ್ಷತ್ರಿಯನ ಕೊಲ್ಲೋಕೆ ಹೋದಾಗ ಅವ್ರು ಆಗ್ತಾನೆ ಮದುವೆ ಆಗಿದ್ರು ಅವ್ನು ಕೊಲ್ಲಲ್ಲ ಅಂತ. ಅಂದರೆ ರಾಮ ಇವ್ರು ಹಾಕೋಗೇನೇ ಆಗಲ್ಲ, ಇವ್ರ ಮಕ್ಕಳು ರಾಜಕುಮಾರಿಗೆ ಏನಾಗಲ್ಲ, ಇವನಿಗೆ ಪೆಟ್ಟು ಬೀಳುತ್ತೆ, ದಶರಥನ ಪೆಟ್ಟು ಬೀಳುತ್ತೆ ಅಂತ ಹೆದರಿಕೆ. ಆದರೆ ಈಗ ವಶಿಷ್ಠರೆಲ್ಲ ಜಪ ಮಾಡೋಕ್ಕೆ ಶುರು ಮಾಡಿದರು, ಧ್ಯಾನ ಮಾಡೋಕ್ಕೆ ಶುರು ಮಾಡಿದರು, ಎಲ್ಲ ಮನಸ್ಸಲ್ಲೇ ಧ್ಯಾನ ಮಾಡೋಕ್ಕೆ ಶುರು ಮಾಡಿದರು. ಕೆಲವರು ಅಂದ್ಕೊಂಡ್ರು ಸಿಟ್ಟು ಬಂದಿತ್ತಲ್ಲ ಪರಶುರಾಮಗೆ ತನ್ನ ತಂದೆ ಕೊಂದಿದ್ರು ಅಂತ ಹೇಳಿ, ಆ ಕೋಪ ಬಂದು ವಿಪರೀತ ಆಗಿತ್ತಲ್ಲ, ಶಾಂತ ಆಗಿತ್ತಲ್ಲ ನಡುವೆ 21 ಬಾರಿ ಹೋದ್ಮೇಲೆ ಮುಂದೆ ಕೊಲ್ಲೋದು ಬಿಟ್ಟಿದ್ದ ಅವನು, ಶಾಂತ ಆಗಿದ್ದ. ಆಮೇಲೆ ಮತ್ತೆ ಕ್ಷತ್ರಿಯನ ಕೊಲ್ಲೋ ಬಂದ, ಏನು ಮಾಡಿದ ಅವನು, ಯಾಕೆ ಬಂದ ಮತ್ತೆ ಅಂತ ಅಂದ್ಕೊಟ್ರು. ಅಷ್ಟೊಳಗೆ ಋಷಿಗಳು ಧೈರ್ಯ ತೊಗೊಂಡ್ರು. ಪರಮಾತ್ಮ ಅವನು ಪರಶುರಾಮ ಒಂದು ಅವತಾರ ಆಗಿನ ಕಾಲಕ್ಕೆ. ಅವನ ಪೂಜೆಗೋಸ್ಕರ ತಕ್ಷಣ ಇದ್ದಂಥ ಹಣ್ಣು ಗಿಣ್ಣು ತೊಗೊಂಡು ಪೂಜಾ ಸಾಮಗ್ರಿ ಮುಂದೆ ಹೋದರು. ಅವರೇ ಧೈರ್ಯ ಮಾಡಬೇಕು, ಋಷಿಗಳು ಹೋದ್ರು ಮುಂದೆ. ಆಗ ಹೋಗಿ ರಾಮ ಅಂದರು ಅವನಿಗೆ, ಪರಶುರಾಮಕ್ಕೆ, ರಾಮ ಸ್ವೀಕಾರ ಮಾಡಿ ಪೂಜೆ ಸ್ವೀಕಾರ ಮಾಡಪ್ಪ ಅಂದರು. ಪೂಜೆ ಮಾಡಿದರು, ಪೂಜಾ ತೊಗೊಂಡ ನಂತರ ಆತ ರಾಮಾಯಣದ ರಾಜ ಬಂದಿದ್ದಾನಲ್ಲ ಈಗ ರಾಮಾಯಣದ ನಾಯಕ ಅವನು. ಈ ರಾಮ ಬೇರೆ, ಜಮದಗ್ನಿ ಪುತ್ರ ರಾಮ ಬೇರೆ. ದಶರಥ ಪುತ್ರ ರಾಮನ್ ನೋಡ್ತಾನೆ, ನೋಡ್ಬಿಟ್ಟು ಈಗ ಮದುವೆ ಆದ್ಯಾನಪ್ಪ, ಮದುವೆಯಾಗಿ ಬಂದಿದೆಯಾ ಅಂತ ಕೇಳ್ತಾನೆ. ಹೌದು ಅಂತ ರಾಮ ಹೇಳ್ತಾನೆ. ಅಲ್ಲಿಗೆ 74ನೇ ಸರ್ಗ ಮುಗಿತಿದೆ.